ಈ ಸಾಲಿನ ದಸರಾ ಸಂದರ್ಭದಲ್ಲಿ ಏನು ರಾಜ್ಯ ಸರ್ಕಾರ ಕಂಬಳ ಕ್ರೀಡೆಯನ್ನು ಆಯೋಜನೆ ಮಾಡಲು ಹೊರಟಿರೋ ಕ್ರಮವನ್ನು ಖಂಡಿಸಿ ವಿರೋಧಿಸಿ ಹಾಗೂ ಈ ಕೂಡಲೇ ಈ ಪ್ರಸ್ತಾವನೆಯನ್ನು ಕೈ ಬಿಡಬೇಕು ಅಂತ ನಾವಿದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಕಂಬಳ ಕ್ರೀಡೆ ಬಗ್ಗೆ ನಮ್ಮದಿಗೆ ಯಾವುದೇ ರೀತಿಯ ವಿರೋಧ ಅಲ್ಲ. ಕಂಬಳ ಕ್ರೀಡೆ ಬಂದು ಅದು ದಕ್ಷಿಣ ಕನ್ನಡ ತುಳುನಾಡಿನ ಕ್ರೀಡೆ. ಇಲ್ಲಿ ಅದನ್ನು ಆಯೋಜನೆ ಮಾಡಿದ್ರೆ ಭಾಳ ತೊಂದರೆ ಆಗುತ್ತೆ. ಯಾಕೆ ಅಂತಂದರೆ ಯಾವುದೇ ಒಂದು ಕ್ರೀಡೆಗಳನ್ನ ಆಯಾ ಸ್ಥಳೀಯ ಜಾಗಗಳಲ್ಲಿ ಮಾಡಬೇಕು ಅಂತಂದರೆ ಇಲ್ಲಿ ಯಾವುದೋ ಕೋಣೆಗಳು ಇಟ್ಕೊಂಡಿಲ್ಲ. ಆ ಕ್ರೀಡೆನ ಮೈಸೂರು ಭಾಗದಲ್ಲಿ ಆಡೂ ಇಲ್ಲ. ನಮ್ಮ ಮೈಸೂರು ದಸರಾ ವಿಶ್ವವಿಖ್ಯಾತ ದಸರಾ ಅಂತಂದರೆ ಇದು ನಾಡದೇವತೆ ಚಾಮುಂಡೇಶ್ವರಿ, ಜಂಬೂ ಸವಾರಿ ಹಾಗೂ ಯುವ ದಸರಾ ಈ ರೀತಿ ಇದಕ್ಕೆ ಸೀಮಿತವಾಗಿದೆ. ನಮ್ಮ ಈ ದಸರಾ ಕಾರ್ಯಕ್ರಮವನ್ನು ಜಂಬೂ ಸವಾರಿಯನ್ನು ನೋಡಲು ದೇಶ ವಿದೇಶಗಳಿಂದ ಲಕ್ಷಾಂತರ ಜನರು ಮೈಸೂರಿಗೆ ಬರ್ತಾರೆ. ಈ ಸಮಯದಲ್ಲಿ ಕಂಬಳವನ್ನು ಮೈಸೂರಿನಲ್ಲಿ ಆಯೋಜನೆ ಮಾಡೋದು ಬೇಡ. ರಾಜ್ಯ ಸರ್ಕಾರ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಮಳೆ ಇಲ್ಲ ಅಂತ ಬರಗಾಲವನ್ನು ಘೋಷಣೆ ಮಾಡಿದೆ. ಇಂಥ ಮಳೆ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಇಲ್ಲಿ ಗದ್ದೆ ನಾಟಿ ಮಾಡಿ ಅಷ್ಟೊಂದು ನೀರು ಹಾಯಿಸ್ಕೊಂಡು ಕಂಬಳವನ್ನು ಮಾಡೋದು ಬೇಡ. ನೀವು ಮಾಡಬೇಕು ಅಂತಂದರೆ ದಕ್ಷಿಣ ಕನ್ನಡ ಮಂಗಳೂರಿನಲ್ಲಿ ಕಂಬಳವನ್ನು ಮಾಡಿ ನಮ್ಮದು ಅದಕ್ಕೆ ಯಾವುದೇ ರೀತಿ ಅಭ್ಯಂತರ ಇಲ್ಲ. ಹಾಗೂ ಈಗಾಗಲೇ ಏನು ರಾಜ್ಯ ಸರ್ಕಾರ 8 ಕೋಟಿ ಹಣವನ್ನು ಕಂಬಳ ಕೊಡ್ತೀವಿ ಅಂತ ಹೇಳಿದ್ದಾರೆ. ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳೇ, ಉಸ್ತುವಾರಿ ಸಚಿವರೇ, ನೀವು 8 ಕೋಟಿ ಕೊಡೋದಿದ್ರೆ ಮೈಸೂರಿನ ಅಭಿವೃದ್ಧಿಗೆ ನೀವು ಹಣವನ್ನು ಕೊಡಿ. ನಾವು ನೋಡಿದಾಗೆ ಮೈಸೂರಿನಲ್ಲಿ ರಸ್ತೆಗಳೆಲ್ಲ ಗುಂಡಿಗಳಾಗಿವೆ. ಮೋರಿ ಮಾಡ್ತೀವಿ, ಡ್ರೈನೇಜ್ ಮಾಡ್ತೀವಿ ಅಂತ ಹೇಳಿ ಇಡೀ ಮೈಸೂರೆಲ್ಲ ಅಗದು ಬಗದು ಎಲ್ಲ ರಸ್ತೆಗಳೆಲ್ಲ ಹಾಳಾಗಿದೆ. ಜೊತೆಗೆ ಈಗ ಮಳೆಗಾಲ ಬರ್ತಾ ಇದೆ. ನೀವು ಏನು 8 ಕೋಟಿ ಹಣವನ್ನು ಮೈಸೂರಿನಲ್ಲಿ ರಸ್ತೆ ಗುಂಡಿಗಳನ್ನ ಮಾಡಲಿಕ್ಕೆ, ನೀವು ರಸ್ತೆಗಳನ್ನ ಮಾಡಲಿಕ್ಕೆ ಬಳಸಿ, ಹಾಗೂ ಮೂಲಭೂತ ಸೌಕರ್ಯಗಳನ್ನ ಕೊಡಿ. ಹಾಗೂ ಏನು ಇಲ್ಲಿನ ಕಲಾವಿದರುಗಳು ಏನು ಜಂಬೂ ಸವಾರಿಗೆ ಬರ್ತಾರೆ, ಆ ಕಲಾವಿದಗಳಿಗೆ ನೀವು ಸರಿಯಾಗಿ ಹಣವನ್ನೇ ಗೌರವಧನವನ್ನೇ ಕೊಡ್ತಿಲ್ಲ. ಅದಕ್ಕೆ ಇದನ್ನ ಬಳಸ್ಕೊಳ್ಳಿ. ದಯಮಾಡಿ ಕಂಬಳ ದಸರಾ ಸಮಯದಲ್ಲಿ ಬೇಡ ಅಂತ ನಾವು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ.